ಕಾರ್ಯಕ್ರಮ ಮುಖಾಂತರ ಜನಕ್ಕೆ ಅರ್ಪಣೆ ಮಾಡ್ತಾ ಇದ್ವಿ. LRT ಪ್ರೋಗ್ರೆಸ್ನಲ್ಲಿ ಇದೆ. ಅದೇನಾಗಿದೆ ಸಾಧಕ ಬಾಧಕ ಒಂದು ಯಾಕಂದರೆ PPP ಮಾಡಲಲ್ಲಿ ಮಾಡಬೇಕಂತ ಟ್ರೈ ಮಾಡ್ತಾ ಇದ್ದೀವಿ. ಸೊ ಭಾಳಷ್ಟು ರೌಂಡ್ಗಳು ಮೀಟಿಂಗ್ ಕೂಡ ಆಗಿದ್ದಾವೆ. ಈಗ ಅದೊಂದು ಸಂಪೂರ್ಣ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಈಗ ಫೀಸಿಬಿಲಿಟಿ ಸ್ಟಡಿ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಮ್ಯಾಕ್ಸಿಮಮ್ ಇನ್ನೊಂದು ಮಂತ್ಗಳಲ್ಲಿ ನಮಗೆ ಒಂದು ಸ್ವಲ್ಪ ಮೋರ್ ಕ್ಲಿಯರಿಟಿ ಸಿಗುತ್ತೆ. ಅಲ್ಲ, ಹಿಂದೇನು ತೊಗೊಂಡಿಲ್ಲ, ಕನ್ಸಲ್ಟೇಷನ್ ಮಾಡ್ತಾ ಇದ್ದೀವಿ ತಿರ್ಗಾ. ವಿ ವಾಂಟ್ ಟು ಡೂ ಒನ್ಸ್ ಅಗೇನ್ ಇಂಟರ್ ಡಿಪಾರ್ಟ್ಮೆಂಟ್ ಕನ್ಸಲ್ಟೇಷನ್ ಮಾಡಬೇಕು ಒಂದು. ಆಮೇಲೆ ಸ್ವಲ್ಪ ಅದು ಪಬ್ಲಿಕ್ ವಲಯದಲ್ಲಿ ನ್ಯಾಷನಲ್ ಮೀಡಿಯಾಗಳು ಕೆಲವು ಮೇಕ್ ಬಿ ದೇ ಮಿಸ್ಅಂಡರ್ಸ್ಟುಡ್. ನಾವು ಕೇಳಿರ್ತಕ್ಕಂಥದ್ದು ಪ್ರಿಫರೆನ್ಸು. ಸೊ ಅದನ್ನು ಮಿಸ್ಲೀಡ್ ಮಾಡ್ಕೊಂಡು ಪ್ರೊಜೆಕ್ಷನ್ ಆಗಿ ತುಂಬ ವಲಯದಲ್ಲಿ ಪಾಸಿಟಿವ್ ನೆಗೆಟಿವ್ ಬರೋದ್ರಿಂದ ಸೊ ಒನ್ಸ್ ಅಗೇನ್ ವಿ ವಾಂಟ್ ಟು ಟೇಕ್ ಪಬ್ಲಿಕ್ ಒಪಿನಿಯನ್ಗೆ ಒತ್ತಾಗ್ತಿದ್ದೀವಿ. ಎಲ್ಲ ವಾಕ್ಸ್ ಆಫ್ ಲೈಫ್ ಎಲ್ಲ ಜನರನ್ನ ಕಾನ್ಫಿಡೆನ್ಸ್ ತೊಗೊಂಡು ಮತ್ತೆ ರೀಇಂಟ್ರೊಡ್ಯೂಸ್ ಮಾಡ್ತೀವಿ ಮುಂದೆ. ಅಲ್ಲ, ಎಲ್ಲ ವಾಕ್ಸ್ ಆಫ್ ಲೈಫ್, ಬರೀ ಕನ್ನಡ ಪರ ಸಂಘಟನೆ ಜೊತೆಗೆ ಬೇರೆ ಇಂಡಸ್ಟ್ರೀಸ್ ಅವ್ರ ಜೊತೆ ಕೂಡ ಮಾತನಾಡ್ತೀವಿ. ಎಲ್ಲರೂ ಕಾನ್ಫಿಡೆನ್ಸ್ ತೊಗೊಂಡು ಮಾಡ್ತೀವಿ. ಇಲ್ಲ, ನಾವೇನು ಮಾಡಿದ್ದೀವಿ, ನಮ್ಮಲ್ಲಿ ESI ಒಂದು ವ್ಯವಸ್ಥೆ ಇದೆ. ನಮ್ಮಲ್ಲಿ ಏನಾಗಿದೆ, ವಿ ಆರ್ ಸ್ಪೆಂಡಿಂಗ್ 150 crores ಫಾರ್ ಮೆಡಿಸನ್ ರಫ್ಲಿ. ರಿಯಂಬರ್ಸ್ಮೆಂಟ್ ಮಾಡ್ತೀವಿ. 150 ಕೋಟಿ ಸಂಬಳ ಕೊಡ್ತಾ ಇದ್ದೀವಿ. 150 ಕೋಟಿ ರೀಕೂಪ್ ಮಾಡ್ತೀವಿ. ಬೇರೆ ಬೇರೆ ಹಾಸ್ಪಿಟ್ಲಿಗೆ ಹೋದಾಗ ನಾವು ರಿಯಂಬರ್ಸ್ ಮಾಡಿಕೊಡ್ತೀವಿ. ಸೊ ಓವರಾಲ್ ವಿ ಆರ್ ಸ್ಪೆಂಡಿಂಗ್ 450 to 500 crores. ಸೊ ನಮ್ಮ ಶೋಭಾ ಕರಂದ್ಲಾಜೆ ಮೇಡಮ್ ಅವರು ಕೂಡ ನಾವು ಕಂಡ ಸಂದರ್ಭದಲ್ಲಿ ಹೇಳಿದ್ವಿ, ನಾವು ಕಂಪ್ಲೀಟು ಅಕ್ರೆಡಿಟೇಷನ್ ಮಾಡಿದ್ದೀವಿ. ಬೇರೆ ಹಾಸ್ಪಿಟಲ್ಸ್ಗಳು ಹೋಗ್ಬಾರ್ದು ಜನ, ಆ ರೀತಿ ಇನ್ಫ್ರಾಸ್ಟ್ರಕ್ಚರ್ ನಾವು ಮಾಡಬೇಕು. ಅದು ಮಾಡಿದ್ರೆ ನಮ್ಗೆ ಅನುಕೂಲ. ಯಾಕಂದ್ರೆ ಅಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಕೋಟಿ ಇದರ ESI ಫಂಡಲ್ಲಿ ಉಳಿದಿದೆ. ಸೊ ಅದನ್ನು ಕೇಳಿದ್ದೀವಿ. ಸಂಪೂರ್ಣವಾಗಿ ನಾವು ಇರತಕ್ಕಂಥ ನಮ್ಮದೇನು ಬೆನಿಫಿಷರಿ ಇದ್ದಾರೆ, ಸುಮಾರು 40 ಲಕ್ಷಕ್ಕೂ 45 ಲಕ್ಷ ಏನು ಬೆನಿಫಿಷರಿ ಇದ್ದಾರೆ. ಆ ಬೆನಿಫಿಷರಿ ಯಾವುದೇ ಕಾರಣಕ್ಕೆ ಬೇರೆ ಹಾಸ್ಪಿಟ್ಲಿಗೆ ಹೋಗ್ಲಾರಂಗೆ ನಾವು ಆ ಥರ ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕು. ಮಾಡಿದ್ರೆ ಏನಾಗುತ್ತೆ, ನಮ್ಮ ದುಡ್ಡು ನಮಗೆ ಉಳಿತೈತೆ. ಸೊ ಈ 500 ಕೋಟಿ ಏನು ಖರ್ಚು ಮಾಡ್ತಿದ್ದೆ ಆ ದುಡ್ಡು ನಮಗೆ ಸಂಪೂರ್ಣ ಉಳಿತೈತೆ ಅಂತ ಹೇಳಿ ಒಂದು ಪ್ರಪೋಸಲ್ನ ಕೊಟ್ಟಿದ್ದೀವಿ. ಅದನ್ನು ಕಾಯಬೇಕು. ಈಗ ಮುಂದೆ ಕೇಂದ್ರ ಸರ್ಕಾರ ಯಾವ ರೀತಿ ರಿಯಾಕ್ಟ್ ಮಾಡಿದ್ರೆ ನಾವು ಕಾಯಬೇಕು. ಪಶ್ಚಿಮ ಘಟ್ಟದ ಅಭಿವೃದ್ಧಿಗೋಸ್ಕರ ನಗರ ಪ್ರದೇಶಗಳಿಗೆ ಟ್ಯಾಕ್ಸ್ ಸರ್ಕಾರ ಯಾವುದೋ ಒಂದು ಯೋಚನೆ ಮಾಡಿದಾಗ ಸಾರ್ವಜನಿಕರಿಗೆ ತೊಂದರೆ ಆಗ್ಲಾರಂತ ಯೋಚನೆಗಳು ಮಾಡಿರ್ತವೆ. ಸೊ ಸೆಸ್ ಕಲೆಕ್ಟ್ ಮಾಡೋಕ್ಕೆ ಇವ್ರು ಒದರಾಡ್ತಾರೆ. ಇವರು ಮೊಸರು ಮೇಲೆ ಸೆಸ್ ಹಾಕ್ಯಾರೆ, ಉದ್ದಿನ ಕಡ್ಡಿ ಮೇಲೆ ಸೆಸ್ ಐತೆ, ಹಸಿರು ಬಳೆ ಮೇಲೆ ಸೆಸ್ ಐತೆ. ಇವ್ರ ಸೆಸ್ ಬಗ್ಗೆ ಮಾತಾಡಲ್ವ ಇವರು? BJP ಅವರು ಎಲ್ಲದಕ್ಕೂ ರೀಸನಿಂಗ್ ಕೊಟ್ಕೊಂಡು ಸುಮ್ಮನೆ ಟೀಕೆ ಮಾಡಿದ್ರೆ ಅರ್ಥ ಏನಿದೆ? ಮೊಸರು ಮೇಲೆ ಸೆಸ್ ಇಲ್ವಾ? ಈಗ ಬಿಸ್ಕೆಟ್ ಪ್ಯಾಕೆಟ್ ಮೇಲೆ ಸೆಸ್ ಇಲ್ವಾ? ರೈತರು ಯಾವುದೇ ಒಂದು ಯಂತ್ರೋಪಕರಣ ಖರೀದಿ ಮಾಡೋದು ಅದರ ಮೇಲೆ ಸೆಸ್ ಇಲ್ವಾ? ಏನು ರೈತರ ಬಗ್ಗೆ ಭಾಳ ದೊಡ್ಡ ಭಾಷಣ ಮಾಡ್ತಿದ್ರು BJP ಅವರು. ಇವತ್ತು ಸ್ಪ್ರಿಂಕ್ಲರ್ಸ್ ಮೇಲೆ ಸೆಸ್ ಇದೆ, ಟ್ರ್ಯಾಕ್ಟರ್ ಮೇಲೆ ಸೆಸ್ ಇದೆ. ಯಾವ ಪ್ರಾಡಕ್ಟ್ ಮೇಲೆ ಸೆಸ್ ಇಲ್ಲ. ಇವತ್ತು ಹೋಗ್ಲಿ BPL ಯಾರನ್ನ ಮನೆ ಕಟ್ಕೊಂಡು ಅದ್ರ ಮೇಲೂ ಇವತ್ತು GST ಕಟ್ಟಬೇಕು. ಎಲ್ಲ ಕಡೆ GST ಇದೆ ಅಲ್ಲ. ಸೊ KSRTCರು ತಮ್ಮ ಹತ್ರ ಬರ್ಬೋದು ಸರ್ ಸಂಧಾನಕ್ಕೆ? ಏನು ಪೇ ರಿವಿಷನ್ ಬರ್ತದೆ, ಅದು ಯಾವಾಗಲೂ ಇದ್ದೇ ಇರುತ್ತಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.